ಮೈತ್ರಿ ಅನ್ನೋದು ಆಗಿ ಹೆಚ್ಚು ಕಡಿಮೆ 3-4 ತಿಂಗಳಾಯ್ತು. ಇಬ್ರು ಒಂದು ವೇದಿಕೆಗೆ ಬರ್ತಾರೆ, ಎಲ್ಲ ಒಂದು ಮೆಸೇಜ್ ಕೊಡ್ತಾರೆ ಕಾರ್ಯಕರ್ತರಿಗೆ ಅನ್ನೋ ಕೊಡೋಣ. ಈಗ ಹೊಸ ಸಂಕ್ರಾಂತಿ ಹಬ್ಬ, ಈಗ ಧನುರ್ಮಾಸ ಬೇರೆ. ಪಕ್ಷದಲ್ಲೂ ಅಸಮಾಧಾನಗಳಿದೆ, ನಿಮ್ಮಲ್ಲೂ ಇಲ್ಲ, ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಅಸಮಾಧಾನಗಳಿಲ್ಲ. 19ಕ್ಕೆ 19 ಶಾಸಕರು ಒಂದೇ ವಾಯ್ಸಲ್ಲಿದ್ದೇವೆ. ಎಲ್ಲೋ ಈಗ ಮೊನ್ನೆ ಬೇರೆ ಬಸ್ ಹತ್ತು ಹೋಗಿ ಮತ್ತೆ ಆ ಬಸ್ ಇಳಿದು ನಮ್ಮ ಬಸ್ಸಿಗೆ ಬಂದು ಸೇರಿದ್ರಲ್ಲ, ಅವ್ರು ಒಬ್ರು ಯಾರೋ ಏನೋ ದೊಡ್ಡದಾಗಿ ಏನೋ ರಾಷ್ಟ್ರ ಮಟ್ಟದಲ್ಲಿ ನಂದೇ ಪಕ್ಷ ಇದು ಅಂತ ಹೇಳಿ ಈಗೇನು ಹೊರಟಿದ್ದಾರೆ. ಅದು ಯಾವುದು ಟೆಕ್ನಿಕಲಿನೂ ಸ್ಟ್ಯಾಂಡ್ ಆಗೋದು ಇಲ್ಲ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಹತ್ವ ಕೊಡೋದು ಬೇಕಾಗಿಲ್ಲ. ನಮ್ಮ ಪಕ್ಷದಲ್ಲಿ ಈ ಪಕ್ಷಕ್ಕೆ ನಿಷ್ಠೆಯಿಂದ ಏನಿದ್ದಾರೆ ಮೊದಲಿಂದನೂ ಕಷ್ಟಕಾಲದಿಂದಲೂ ಅವ್ರು ಯಾರಲ್ಲೂ ಗೊಂದಲ ಇಲ್ಲ, ಕ್ಲಾರಿಟಿ ಇದೆ. BJP ಒಳಗೂ JDSನ BJPಯ ಹೊಂದಾಣಿಕೆ ಬಗ್ಗೆ ಯಾರಲ್ಲೂ ಅಸಮಾಧಾನ ಇಲ್ಲ. ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇರಬಹುದು. ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ರಲ್ಲಿ ಕೇಂದ್ರದ ನಾಯಕರು ಸಮರ್ಥರಿದ್ದಾರೆ, BJP ಒಳಗೆ ರಾಜ್ಯದಲ್ಲೂ ಸಮರ್ಥ ನಾಯಕರಿದ್ದಾರೆ. ಅದು ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅದನ್ನು ಸರಿಪಡಿಸ್ಕೊತಾರೆ. ಅದೇನು ದೊಡ್ಡ ಒಂದು ಚುನಾವಣಾ ಮೈತ್ರಿಗೆ ಅಡಚಣೆ ಆಗ್ತಕ್ಕಂಥ ಒಂದು ವಾತಾವರಣ ಇಲ್ಲ ಇಲ್ಲಿ. ಥ್ಯಾಂಕ್ ಯು ಬ್ರದರ್. ಈಗ ಅಮಿತ್ ಶಾ ಅವ್ರನ್ನ ಮತ್ತೆ ನಡ್ಡಾ ಅವ್ರನ್ನ ಭೇಟಿ ಅವ್ರನ್ನು ಬಹುಶಃ ಇವತ್ತು ನಾಳೆ ಭೇಟಿ ಮಾಡ್ತೀವಿ. ಈಗ ಎಷ್ಟು ಕ್ಷೇತ್ರ ಏನು ಅನ್ನೋ ಅದೆಲ್ಲ ಬ್ರದರ್, ಪ್ರಧಾನಮಂತ್ರಿ ಒಂದ್ ನಿಮಿಷ, ಪ್ರಧಾನಮಂತ್ರಿಗಳು ಇವತ್ತು ಭೇಟಿ ಮಾಡಿರ್ತಕ್ಕಂಥದ್ದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ರಾಜಕೀಯದ ವಿಷಯಗಳು ಚರ್ಚೆ ಆಗಿದೆ. ಎಲ್ಲವನ್ನ ನಾನು ಹೇಳಲಿಕ್ಕಾಗೋದಿಲ್ಲ. ಆದರೆ ಒಂದು ಎಲ್ಲ ರೀತಿಯ ಒಂದು ಸುಗಮವಾಗಿ ನಡೀತಕ್ಕಂಥದ್ರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಸೀಟ್ ಹಂಚಿಕೆ ವಿಷಯದಲ್ಲಿ ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ. ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ಸಮಸ್ಯೆಗಳು ಸೀಟ್ ಹಂಚಿಕೆಯಲ್ಲಿ ಬರಲ್ಲ. ಎರಡೂ ಪಕ್ಷದಲ್ಲಿ ಸಮನ್ವಯ ರೀತಿಯಲ್ಲೇ ಎರಡೂ ಪಕ್ಷಗಳು ಸಮಾಧಾನವಾಗ್ತಕ್ಕಂಥ ರೀತಿಯಲ್ಲಿ ಕಾರ್ಯಕರ್ತರು ಇವತ್ತು ಸೀಟ್ ಹೊಂದಾಣಿಕೆ ಆಗ್ತದೆ. ಯಾವ ಗೊಂದಲಕ್ಕೆ ಅವಕಾಶ ಕೊಡೋದಿಲ್ಲ. ಓಕೆ ಸರ್, ಕೊನೆ ಪಕ್ಷ JDS ಇಂದ ಎಷ್ಟು ಸೀಟ್ ಆದ್ರೂ ಕೇಳ್ತೀರಾ, ಅದಾದ್ರೂ ಹೇಳಿ. ನಾವು ಎಷ್ಟು ಸೀಟ್ ಗೆಲ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಸೀಟನ್ನು ನಾವು ಕ್ಲೈಮ್ ಮಾಡ್ತೀವಿ. ಗೆಲ್ತಕ್ಕಂಥದ್ದು ಮುಖ್ಯ. ನನಗೆ ನಂಬರ್ ಆಫ್ ಸೀಟ್ ತಗೊಳ್ಳೋದು ಮುಖ್ಯ ಅಲ್ಲ. ನಾವು ಎಷ್ಟು ಸೀಟ್ನಲ್ಲಿ ನಿಂತರೆ ಗೆಲ್ತೀವಿ ಅದರದ್ದು ಒಂದು ಪಟ್ಟಿ ಏನು ಸಿದ್ಧ ಇದೆ, ಅಷ್ಟಕ್ಕೆ ಸೀಮಿತವಾಗಿ ನಾವು ಸೀಟನ್ನು ಕ್ಲೈಮ್ ಮಾಡ್ತೀವಿ. ಅದರಲ್ಲೇನು ಸಂಶಯ ಇಟ್ಕೋಬೇಡಿ. ನಾವು ಸುಮ್ಮನೆ ಪ್ರೆಸ್ಟೀಜ್ಗೆ ಹೋಗಿ ಚುನಾವಣೆ ಫಲಿತಾಂಶ ನಾವು 28ಕ್ಕೆ 28 ಗೆಲ್ಲಬೇಕು ಅನ್ನೋದಿದೆಯಲ್ಲ, ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಬಾರ್ದು. ನಾವಿವತ್ತು ಉದ್ದೇಶ ಇರೋದೇ ಈ ಮೈತ್ರಿ ಮಾಡಿರೋದೇ ಕಾಂಗ್ರೆಸ್ಸು ನಮ್ಮನ್ನು ಯಾವ ರೀತಿ ನಡೆಸ್ಕೊಂಡ್ರು, ನಮ್ಮನೆ ಬಾಯಿಗೆ ಬಂದಂಥವ್ರು 2018ರಲ್ಲಿ. ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ. ನಮ್ಮ ಪಕ್ಷ ಮುಗಿಸ್ತೀವಿ ಅಂತಾರೆ, JDSನ ಸಂಪೂರ್ಣ ಮುಗಿಸ್ತೀವಿ. ಈಗಾಗಲೇ 11 ಜನವೋ 10 ಜನವೋ ಬಂದಿದ್ದಾರೆ. ಅವ್ರು ಯಾರು ಪಾಪ ಅವರು ಈ ಕಾನ್ಸ್ಟಿಟ್ಯೂನ್ಸಿ ಕೆಲಸಕ್ಕೆ ಹಿಡ್ಕೊಂಡು ಹೋದರೆ ನೋಡುವ, ಈಗಾಗಲೇ 10 ಜನ ರೆಡಿ ಅವರೇ. 11 ನೀನು ಬಂದುಬಿಟ್ರೆ ನೀನೇನು ಹೇಳ್ತೀಯೋ ಎಲ್ಲ ಮಾಡ್ತೀವಿ, ನಿನಗೆ ಎಷ್ಟು ದುಡ್ಡು ಬೇಕು ಕೊಡ್ತೀವಿ. ಪಾಪ ಕಾನ್ಸ್ಟಿಟ್ಯೂನ್ಸಿ ವಿಷಯದಲ್ಲಿ ಅರ್ಜಿ ಹಿಡ್ಕೊಂಡು ಹೋದರೆ ಆ ಶಾಸಕರಿಗೆ ಏನೇನು ಒತ್ತಡ ಆಗ್ತಾ ಇದ್ದಾರೆ ನೋಡ್ತಾ ಇದ್ದೇನೆ. ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಇರಬೇಕು, ವಿರೋಧ ಪಕ್ಷಗಳನ್ನು ಅಸ್ಥಿರಗೊಳಿಸಬಾರ್ದು. ಇಲ್ಲ, ನಿಮ್ಮ ಮುಂದೆನೇ ಮೊನ್ನೆ ಬಂದು ಹೇಳಿದ್ರಲ್ವಾ, ಅಲ್ಲೇನು ಮಾಡ್ತಾ ಇದ್ದೀರಿ? ಕರ್ನಾಟಕದಲ್ಲಿ JDSನ ಸಂಪೂರ್ಣ ನಾಶ ಮಾಡ್ತೀವಿ ಅಂತ ಹೇಳ್ತಿರಲ್ಲ. ಈಗಾಗಲೇ 10 ಜನ ಅರ್ಜಿ ಹಾಕ್ಬಿಟ್ಟವ್ರೆ, 5 ಜನ ಅರ್ಜಿ ಹಾಕ್ಬಿಟ್ಟವ್ರೆ ಅಂತ ಹೇಳ್ತಿರಲ್ಲ ಪ್ರತಿನಿತ್ಯ. ಹಾಗಿದ್ರೆ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಸದೋಬೇಕು, ದೆಹಲಿ ಮಟ್ಟದಲ್ಲಿ ಇರಬೇಕಾ? ಕರ್ನಾಟಕದಲ್ಲಿ ನೀವು ಮಾಡೋದೇನು? ವಿರೋಧ ಪಕ್ಷದ ಅವ್ರ ಬಗ್ಗೆ ಗೌರವ ಏನು ಕೊಡ್ತಾ ಇದ್ದೀರಿ? ಅದರಿಂದ ನಿಮ್ಮ ಹೇಳಿಕೆಗಳಿಗೂ ನಿಮ್ಮ ನಡವಳಿಕೆಗಳು ಏನಿದೆ, ನನಗೆ 18 ತಿಂಗಳು 2018 14 ತಿಂಗಳು ಸರ್ಕಾರ ನಡೆಸಬೇಕಾದ್ರೆ ಪಾಪ ಭಾಳ ದೊಡ್ಡ ಮಟ್ಟದಲ್ಲಿ ಗೌರವಯುತವಾಗಿ ನಾನು ನಡೆಸ್ಕೊಂಡು ನನ್ನ ರಕ್ಷಣೆ ಕೊಟ್ಟಿದ್ರಲ್ಲ, ಅದಕ್ಕೋಸ್ಕರಲೇ ಈ ಮೈತ್ರಿ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಈ ರೀತಿಯ ರಾಜಕಾರಣಕ್ಕೆ ಒಂದು ಅಂತಿಮ ತೆರೆ ಎಳಿಬೇಕಾಗಿದೆ ಈ ಕಾಂಗ್ರೆಸ್ನ ನಡವಳಿಕೆಗೆ. ಅದು ನಮ್ಮ ಮೂಲ ಉದ್ದೇಶ ಇದೆ. ಕೇಂದ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರನ್ನ ಮನುಷ್ಯ ಈಗ ಯಾರ ಹಣೆಯಲ್ಲಿ ಏನು ಬರ್ದಿದೆ ಯಾರಿಗೇನು ಗೊತ್ತಿರ್ತದೆ. ಈಗ 3 ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ BJP ಪಕ್ಷ ಅಧಿಕಾರಕ್ಕೆ ಬಂದಿದೆ. ಇವತ್ತು 3 ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗವ್ರಲ್ಲ, ಆ ಹೆಸರುಗಳೇನಾದ್ರೂ ಮುಂಚೂಣಿಯಲ್ಲಿದ್ವಾ? ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ದೇವೇಗೌಡರು ಮತ್ತೆ ಲೋಕಸಭೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ ಅವರೇ ಹೇಳಿದ್ದಾರೆ. ಈಗಾಗಲೇ ನಾನು ಯಾವುದೋ ಲೋಕಸಭೆಗೆ ನಿಲ್ಲ ಪ್ರಶ್ನೆ ಇಲ್ಲ, ರಾಜ್ಯಸಭೆಯಲ್ಲಿ ಇನ್ನೂ 2 ವರ್ಷದ ಅವಧಿ ಇದೆ ಅಂತಕ್ಕಂಥ ಅವರೇ ಹೇಳಿದ್ದಾರೆ. ಅದರಿಂದ ಈಗ ಅದು ಯಾವುದೋ ಆ ರೀತಿ ನಮ್ಮ ಮುಂದೆ ಆ ವಿಷಯಗಳ ಪ್ರಸ್ತಾವನೆ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.